ಐತಿಹಾಸಿಕ ಲಕ್ಕುಂಡಿಯಲ್ಲಿ ಭರದಿಂದ ಉತ್ಖನನ ಕಾರ್ಯ ನಡೆದಿದೆ. ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಸ್ಥಳಾಂತರದ ಆತಂಕ ಎದುರಾಗಿದೆ. ಬಗೆದಷ್ಟು ಪುರಾತನ ವಸ್ತು ಪತ್ತೆ, ಅಗೆದಷ್ಟು ಅಚ್ಚರಿಗಳು. ದೇಗುಲಗಳ ತೊಟ್ಟಿಲಾಗಿರುವ ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಸೋಜಿಗ ಸೃಷ್ಟಿಸಿದ್ರೆ ಅಲ್ಲಿನ ನಿವಾಸಿಗಳಿಗೆ ಮತ್ತೊಂದು ಆತಂಕ ಎದುರಾಗಿದೆ. ಲಕ್ಕುಂಡಿಯಲ್ಲಿ ಇತ್ತ ಉತ್ಖನನ, ಅತ್ತ ಸ್ಥಳಾಂತರ ಆತಂಕ. ದೇಗುಲದ ಅಕ್ಕಪಕ್ಕದ 18 ಕುಟುಂಬಕ್ಕೆ ಒಕ್ಕಲೆಬ್ಬಿಸುವ ಭೀತಿ. ಐತಿಹಾಸಿಕ ಲಕ್ಕುಂಡಿ ನೆಲದ ಮಣ್ಣಿನಲ್ಲಿ ಅಡಗಿರೋ ಸಂಪತ್ತಿನ ಶೋಧ ನಡೀತಿದೆ. ಉತ್ಖನನ ಶುರುವಾಗಿ 16 ದಿನ ಕಳೆದಿದೆ. ಈವರೆಗೆ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದು, ಮುಂದೆ ಇನ್ನೂ ಏನೆಲ್ಲ ವಸ್ತುಗಳು ಸಿಗ್ತವೆ ಅನ್ನೋ ಕುತೂಹಲ ಕೆರಳಿಸಿದೆ. ಒಂದ್ ಕಡೆ ಉತ್ಖನನ ನಡೀತಿದ್ರೆ, ಇನ್ನೊಂದೆಡೆ ಜನರಿಗೆ ಒಕ್ಕಲೆಬ್ಬಿಸುವ ಆತಂಕ ಎದುರಾಗಿದೆ. ಲಕ್ಕುಂಡಿಯ ಪುರಾತನ ಕಾಲದ ಶ್ರೀ ಕುಂಬಾರೇಶ್ವರ ದೇವಸ್ಥಾನ ಸ್ಪಷ್ಟವಾಗಿ ಕಾಣ್ತಿಲ್ಲ. ಹೀಗಾಗಿ ಅಕ್ಕಪಕ್ಕದ 18ಕ್ಕೂ ಹೆಚ್ಚು ಮನೆಗಳನ್ನ ಸ್ಥಳಾಂತರ ಮಾಡಲು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ರು. ಸ್ಥಳಾಂತರವಾಗುವ ಕುಟುಂಬಗಳಿಗೆ ಕೇಂದ್ರ ಪುರಾತತ್ವ ಇಲಾಖೆ ಪರಿಹಾರ ನೀಡಿದೆ. ಆದ್ರೂ ಸ್ಥಳಾಂತರ ಕಾರ್ಯವಾಗಿಲ್ಲ. ಅವ್ರನ್ನ ಒಕ್ಕಲೆಬ್ಬಿಸುವ ಪರಿಸ್ಥಿತಿ ಬಂದರೆ ಪರಿಹಾರ ಕೊಟ್ಟು ಒಕ್ಕಲೆಬ್ಬಿಸಿ. ಕುಂಬಾರೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಮನೆಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಅಂತ, ಅದ್ರ ಇನ್ನೂ ಖಾಲಿ ಇಲ್ಲ ಎಸ್ ಅವ್ರನ್ನ ಕರೆಸಿ ಅವರಿಗೆ ಪರಿಹಾರ ಎಲ್ಲ ಕೊಟ್ಟಾಗಿದೆ. ಅದನ್ನ ಶೀಘ್ರವಾಗಿ ಖಾಲಿ ಮಾಡಿಸಿ ಕ್ರಮ ತಗೊಂಡು. ಲಕ್ಕುಂಡಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ವಿದೇಶಿ ಎನ್ಜಿಒ ಆಸಕ್ತಿ ತೋರಿಸಿದೆ. ಇಟಲಿ ಮತ್ತು ಗ್ರೀಸ್ ದೇಶಗಳ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಮುಖ್ಯಸ್ಥೆ ಡಾಕ್ಟರ್ ಹೆಲೆನ್ ನೇತೃತ್ವದ ತಜ್ಞರ ತಂಡ ಸುಮಾರು 3 ಎಕರೆ ವಿಸ್ತೀರ್ಣದಲ್ಲಿ ಅಪರೂಪದ ಪ್ರಾಚ್ಯಾವಶೇಷಗಳನ್ನು ಅಧ್ಯಯನ ಮಾಡಿದೆ. The Deccan Heritage Foundation we're doing a guidebook which is going to be published on the 15th of March. Lakkundi, Dambal and Gadag. So people will have something to take along and visit this amazing place. ಸರ್ಕಾರ ಈಗಾಗಲೇ ಸುಮಾರು 2,25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪಿಸಿದ್ದು, ಟೆಂಡರ್ ಪಡೆದು ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿದೆ. ಕರ್ನಾಟಕ ಸರ್ಕಾರ ಲಕ್ಕುಂಡಿ ಪ್ರಾಧಿಕಾರಕ್ಕೆ 3 ಎಕರೆ 1 ಗುಂಟೆ ಜಾಗೆಯನ್ನು ಈಗಾಗಲೇ ನೇರ ಖರೀದಿ ಮೂಲಕ ಖರೀದಿಸಲಾಗಿದ್ದು, ಈ ಒಂದು ಬಯಲು ವಸ್ತು ಸಂಗ್ರಹಾಲಯ ಹೇಗೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ನ ಈ ಎಲ್ಲ ಟ್ರಸ್ಟೀಸ್ಗಳು ಮತ್ತು ಅಧಿಕಾರಿಗಳು ಭೇಟಿಯನ್ನು ನೀಡಿ ಇಲ್ಲಿರುವಂಥ ಎಲ್ಲ ಪ್ರಾಚ್ಯಾವಶೇಷಗಳನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಉತ್ಖನನ ಶರವೇಗದಲ್ಲಿ ನಡೀತಾ ಇದ್ದು, ಮುಂದಿನ ದಿನಗಳಲ್ಲಿ ಮಣ್ಣಿನಲ್ಲಿ ಯಾವೆಲ್ಲ ಸಂಪತ್ತು ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಸಂಜೀವ ಪಾಂಡ್ರೆ, TV9 ಗದಗ. ಅದು ಕೆಜಿಎಫ್ ಚಿನ್ನದ ಗಣಿ ಇರುವಂತಹ ಬೆಟ್ಟದ ಸಾಲಿನಲ್ಲಿರುವಂತಹ ಜಿಲ್ಲೆ. ಹಿಂದೆ 2019-20 ಅಲ್ಲಿ ಖನಿಜ ನಿಕ್ಷೇಪಕ್ಕಾಗಿ ಸರ್ವೆ ನಡೆದಿತ್ತು. ಇದೀಗ ಹೆಲಿಕಾಪ್ಟರ್ ಮೂಲಕ ಅಖಾಡಕ್ಕಿಳಿದಿರುವಂತಹ ಭಾರತದ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಆಳವಾದ ಸಂಶೋಧನೆಗೆ ಮುಂದಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಇದೆಯಾ ಚಿನ್ನದ ಗಣಿ? ಹೆಲಿಕಾಪ್ಟರ್ ಬಳಸಿ ಖನಿಜ ನಿಕ್ಷೇಪಕ್ಕಾಗಿ ಶೋಧ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಕ್ರಾಸ್ ಬಳಿ ಹೆಲಿಕಾಪ್ಟರ್ ಬಳಸಿ ಖನಿಜ ನಿಕ್ಷೇಪಕ್ಕಾಗಿ ಶೋಧ ನಡೆಸಲಾಗ್ತಾ ಇದೆ. ಭಾರತ ಸರ್ಕಾರದ ಭೂ ವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಿಂದ ಖನಿಜ ನಿಕ್ಷೇಪಗಳ ಪತ್ತೆ ಕಾರ್ಯ ನಡೆಸಲಾಗ್ತಿದೆ. ಕೋಲಾರ ಜಿಲ್ಲೆಯಿಂದ ಬೇರ್ಪಟ್ಟಿರುವ ಚಿಕ್ಕಬಳ್ಳಾಪುರ ಕೆಜಿಎಫ್ ಚಿನ್ನದ ಬೆಟ್ಟಗಳ ಸಾಲಿನಲ್ಲಿದೆ. ಈ ಹಿಂದೆ ಬಾಗೇಪಲ್ಲಿ ತಾಲೂಕಿನ ವಿವಿಧೆಡೆ ರೈತರ ಜಮೀನುಗಳ ಮಣ್ಣಲ್ಲಿ ಚಿನ್ನದ ಕಣಗಳು ಪತ್ತೆಯಾಗಿದ್ವು. ಇದನ್ನೇ ಆಧರಿಸಿ ಈಗ ಚಿನ್ನಕ್ಕಾಗಿ ಬೇಟೆಯಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲನೂ ಕೂಡ ಖನಿಜ ನಿಕ್ಷೇಪಗಳಿದೆ ಅಂತಕ್ಕಂಥ ಒಂದು ಅಂದಾಜು ಅವ್ರಿಗೆ ಲಭ್ಯ ಇರೋ ಆಧಾರದ ಮೇಲೆ ನಮ್ಮ ಜಿಲ್ಲೆಗೆ ಅನುಮತಿ ಕೇಳಿದ್ದಾರೆ. ಬಹುಶಃ ವೈಜ್ಞಾನಿಕವಾಗಿ ಅವ್ರಿಗಿರುವಂಥ ಮಾಹಿತಿಯನ್ನು ಆಧರಿಸಿ ನಿಖರವಾಗಿ ನಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಂಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಬಟ್ ಇಲಾಖೆ ಅದನ್ನು ನಡೆಸ್ತಾ ಇದೆ. ಫೆಬ್ರವರಿ 28ರಿಂದ ಆರಂಭವಾಗಿರುವ ಈ ಸರ್ವೆ ಮೇ 31ರವರೆಗೂ ನಡೆಯಲಿದೆ. ಇದರಿಂದ ಒಂದು ಹೆಲಿಕಾಪ್ಟರ್ ಹಾಗೂ ಸರ್ವೆಗೆ ಬಳಸ್ತಾ ಇರುವ ಸಲಕರಣೆಗಳು ತೀರಾ ಸನಿಹದಲ್ಲಿ ಹಾರಾಡ್ತಾ ಇದೆ. ಸಾರ್ವಜನಿಕರು ಗಾಬರಿ ಪಡದಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಾಗರಿಕರಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ.
ಸೊ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಮತ್ತು ಈ ಮಾಹಿತಿ ನಾಗರಿಕರಿಗೆ ಇರಲಿ ಅಂತಕ್ಕಂಥದ್ದು. ಸೊ ಹಾಗಾಗಿ ಮೇ 31ರವರೆಗೆ ಈ ಸರ್ವೆ ಇರುತ್ತೆ. ಈ ಹಿಂದೆ 2019-20 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಖನಿಜ ನಿಕ್ಷೇಪಗಳ ಪತ್ತೆ ಸರ್ವೆ ಕಾರ್ಯ ನಡೆದಿತ್ತು. ಆದ್ರೀಗ ಚಿನ್ನದ ಗಣಿ ಏನಾದರೂ ಸಿಗುತ್ತಾ ಅಂತ ಕುತೂಹಲ ಹುಟ್ಟಿಸಿದೆ. ಭೀಮಪ್ಪ ಪಾಟೀಲ, TV9 ಚಿಕ್ಕಬಳ್ಳಾಪುರ.